ಗೋವಾಗೆ ಹೋದ್ಮೇಲೆ ಕೆಸಿನೋಗೆ ಹೋಗದೆ ಇರೋಕ್ಕಾಗತ್ತಾ? ಸೊ ನಾವು ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ನಾವಿದ್ದು ನಾರ್ತ್ ಗೋವಾದಲ್ಲಿ. ಸೊ ನೀವು ಕೆಸಿನೋಗೆ ಹೋಗ್ಬೇಕು ಅಂತಂದ್ರೆ ಎಗೇನ್ ನೀವು ಪಣಜಿಗೆ ಬರಬೇಕಾಗತ್ತೆ, ಲೈಕ್ ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಗೋವಾ. ಸೊ ನಾವಿವತ್ತು ಹೋಗ್ತಿರುವಂಥದ್ದು ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಅಂತ. ಆ್ಯಂಡ್ ಇಲ್ಲಿ ಒಬ್ಬರಿಗೆ ಎಂಟ್ರಿ ಚಾರ್ಜ್ ಸ್ಟಾರ್ಟ್ ಆಗೋದೆ 2500 ಇಂದ. ಅಮೌಂಟ್ ಎಲ್ಲ ಪೇ ಮಾಡಾದ್ಮೇಲೆ ನಿಮ್ಮನ್ನ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಗೋಲ್ಡ್ ಟಿಕೆಟ್ಸ್ ತೊಗೊಂಡಿದ್ವಿ, ಅದು 3000 ಆಗುತ್ತೆ. ಅದರಲ್ಲಿ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಮತ್ತು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೋಹಾಲ್ ಅಥವಾ ನಾನ್ ಆಲ್ಕೋಹಾಲ್ ಡ್ರಿಂಕ್ ಇರುತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇರಲ್ಲ, 24x7 ಇರುತ್ತೆ. ಒಟ್ಟು 4 ಫ್ಲೋರ್ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಕೆಸಿನೋ ಕಾರ್ಡ್ ಗೇಮ್ಸ್ ನಡೀತಿರುತ್ತೆ. ಸೊ ನೀವು ಒಂದ್ಸಲ ಟಿಕೆಟ್ ತೊಗೊಂಡಾಗ ಅವರೇ ನಿಮಗೆ ಕೂಪನ್ಸ್ ಕೊಡ್ತಾರೆ 500 to 1000 ಅಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋಸ್ ಮಾಡಂಗಿಲ್ಲ. ಫುಡ್ಡಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ ಆ್ಯಂಡ್ ಅನ್ಲಿಮಿಟೆಡ್. ನೆಕ್ಸ್ಟ್ ಥರ್ಡ್ ಫ್ಲೋರಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಈ ರೀತಿ ಲೈವ್ ಡ್ಯಾನ್ಸ್ ಎಲ್ಲ ನಡೀತಿರುತ್ತೆ. ದೆನ್ ಅಲ್ಲೇ ಕೂಡ ನೀವು ಊಟನೂ ಮಾಡ್ಬೋದು. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಕೆಸಿನೋದಲ್ಲಿ ಬರೀ ಕನ್ನಡದವರೇ ಇದ್ರು. ಕರ್ನಾಟಕದಿಂದ ಕೆಸಿನೋಗೆ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋರ್ನ ಕೂಡ ನಾವು ನೋಡಿದ್ವಿ. ಅವರೇ ನಮಗೆ ಕೂಪನ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ನೀವು ಗೇಮ್ ಕೂಡ ಆಡ್ಕೋಬಹುದು. ಸೊ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ ಆ್ಯಂಡ್ ಇಬ್ಬರಿಗೂ ತಲೆಬುಡ ಗೊತ್ತಿರಲಿಲ್ಲ, ಅದಷ್ಟನ್ನು ಕಳ್ಕೊಂಡ್ವಿ. ನಾವು ರಿಟರ್ನ್ ರೂಮಿಗೆ ಹೊರಡೋಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಆ್ಯಂಡ್ ಇದು ಕೂಡ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು.